ಯಾರು ಈ ಅರಿಹಾ ಶಾ? ಮಗುವನ್ನ ಯಾಕೆ ಹೆತ್ತವರಿಗೆ ಕೊಡ್ತಾ ಇಲ್ಲ ಜರ್ಮನ್ ಸರ್ಕಾರ? ಮಕ್ಕಳ ಮೇಲೆ ಶೋಷಣೆ ಮಾಡಿದ್ರೆ, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳದೆ ಇದ್ರೆ ಜರ್ಮನಿಯಲ್ಲಿ ಯಾವೆಲ್ಲ ಕಾನೂನು ಇದೆ ಗೊತ್ತಾ? ಪ್ರಧಾನಿ ನರೇಂದ್ರ ಮೋದಿ ಜರ್ಮನಿಯ ಚಾನ್ಸಲರ್ ಜೊತೆ ಈ ಮಗುವಿನ ಬಗ್ಗೆ ನಿನ್ನೆ ಅಷ್ಟೇ ಮಾತಾಡಿದ್ರು. ಇನ್ನಾದ್ರೂ ಈ ಮಗು ಹೆತ್ತವರ ಕೈ ಸೇರುತ್ತಾ? ನಮಸ್ಕಾರ. ನಿನ್ನೆ ಜರ್ಮನ್ನ ಚಾನ್ಸಲರ್ ಫ್ರೆಡ್ರಿಚ್ ಮರ್ಜ್ ಅವರು ಅಹಮದಾಬಾದ್ಗೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಈ ಎಲ್ಲಾ ವಿಚಾರಗಳ ಹೊರತಾಗಿಯೂ ಇಡೀ ಭಾರತದ ಗಮನ ಸೆಳೆದಿದ್ದು ಮಾತ್ರ ಒಂದು ಪುಟ್ಟ ಮಗುವಿನ ವಿಚಾರ. ಕೊನೆಗೆ ಈ ಮಗುವಿನ ವಿಚಾರವನ್ನ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಉಲ್ಲೇಖಿಸಿದ್ರು. ಅರಿಹಾ ಶಾ, who as you know is currently in Germany under foster care, has been followed very, very closely by us at various levels. We've taken it up here. Our embassy in Berlin has taken it up regularly with the German side. When the External Affairs Minister was in Germany a few weeks ago, he had raised it very strongly with his counterparts. And yes, I can confirm that it was raised during the meeting today as well. ಹಾಗಾದ್ರೆ ಆ ಮಗು ಯಾವುದು? ಯಾಕಾಗಿ ಈ ಮಗುವಿನ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ನ ಚಾನ್ಸಲರ್ ಜೊತೆ ಚರ್ಚೆ ಮಾಡಿದ್ರು? ಈ ಎಲ್ಲಾ ವಿಚಾರಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಆ ಮಗುವಿನ ಹೆಸರು ಅರಿಹಾ ಶಾ. ಪೋಷಕರ ಹೆಸರು ಧಾರಾ ಶಾ ಮತ್ತು ಭವೇಶ್ ಶಾ. ಇವರು ಮೂಲತಃ ಗುಜರಾತ್ನವರು. 2018ರಲ್ಲಿ ಧಾರಾ ಶಾ ಅವರಿಗೆ ಜರ್ಮನಿಯಲ್ಲಿ ಕೆಲಸ ಸಿಗುತ್ತೆ. ಹಾಗಾಗಿ ಗಂಡ ಹೆಂಡತಿ ಇಬ್ರು ಜರ್ಮನಿಗೆ ತೆರಳ್ತಾರೆ. ಇದಾದ ಮೇಲೆ 2021ರಲ್ಲಿ ಇವರಿಗೆ ಅರಿಹಾ ಶಾ ಅನ್ನುವಂತಹ ಒಂದು ಮುದ್ದಾದ ಮಗು ಜನಿಸುತ್ತೆ. ತಂದೆ ತಾಯಿ ಇಬ್ರು ತನ್ನ ಮಗಳ ಜೊತೆಗೆ ಬಹಳ ಸಂತೋಷದಿಂದ ಇರ್ತಾರೆ. ಒಂದಿನ ಈ 7 ತಿಂಗಳ ಮಗುವಿನ ಡೈಪರ್ ಅನ್ನ ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ಪೋಷಕರು ರಕ್ತವನ್ನ ನೋಡ್ತಾರೆ. ಇದನ್ನ ನೋಡಿ ಗಾಬರಿಯಾಗಿ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮಗುವನ್ನ ನೋಡಿದಂತಹ ವೈದ್ಯರು ಈ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ತಕ್ಷಣ ಜರ್ಮನಿಯ ಮಕ್ಕಳ ರಕ್ಷಣಾ ಸಂಸ್ಥೆಗೆ ಮಾಹಿತಿ ನೀಡ್ತಾರೆ. ಮಾಹಿತಿಯನ್ನ ತಿಳಿದು ಬಂದಂತಹ ಮಕ್ಕಳ ರಕ್ಷಣಾ ಸಂಸ್ಥೆಯವರು ಮಗುವನ್ನ ಪೋಷಕರಿಂದ ಬೇರ್ಪಡಿಸಿ ಅವ್ರು ಕರ್ಕೊಂಡು ಹೋಗ್ತಾರೆ. ಇದಾದ ಮೇಲೆ ಕಾನೂನು ಹೋರಾಟದ ನಂತರ ಮಗುವಿಗೆ ಲೈಂಗಿಕ ದೌರ್ಜನ್ಯ ಆಗಲಿಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ. ಹಾಗಾಗಿ ಈ ಒಂದು ಕೇಸನ್ನು ಕೈ ಬಿಡಲಾಗುತ್ತೆ. ಕೇಸನ್ನು ಕೈ ಬಿಟ್ಟ ಮೇಲೂ ಕೂಡ ಮಕ್ಕಳ ರಕ್ಷಣಾ ಸಂಸ್ಥೆ ಏನಿದೆ ಇದು ಮಗುವನ್ನ ಪೋಷಕರಿಗೆ ಇದುವರೆಗೂ ನೀಡಿಲ್ಲ. ಈ ಘಟನೆ ನಡೆದಿದ್ದು 2021ರಲ್ಲಿ. ಈಗ ಆ ಮಗುವಿನ ವಯಸ್ಸು 5 ವರ್ಷ. ಮಗುವಿಗೆ 7 ತಿಂಗಳಿದ್ದಾಗ ಆ ಮಗುವನ್ನ ಕರ್ಕೊಂಡು ಹೋಗಿದ್ರು. 5 ವರ್ಷ ಆಗಿದೆ ಈಗ ಆ ಮಗುವಿಗೆ. ಇನ್ನೂ ಕೂಡ ಆ ಮಗುವನ್ನ ಹೆತ್ತವರಿಗೆ ನೀಡಲಿಲ್ಲ. ನಿಮಗೀಗ ಆಶ್ಚರ್ಯ ಆಗ್ತಾ ಇರಬಹುದು, ಕೇವಲ 7 ತಿಂಗಳ ಮಗುವನ್ನ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಮಗುವನ್ನೇ ಹೆತ್ತವರಿಂದ ಬೇರ್ಪಡಿಸಿದ್ರು ಅಂತ. ಜರ್ಮನ್ನಲ್ಲಿರುವಂತಹ ಕಾನೂನೇ ಹಾಗೆ. ಮಕ್ಕಳನ್ನ ಪೋಷಕರು ಸರಿಯಾಗಿ ನೋಡಿಕೊಳ್ಳದೆ ಇದ್ರೆ ಕಠಿಣ ಕಾನೂನು ಕ್ರಮಗಳನ್ನು ವಿಧಿಸ್ತಾರೆ. ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ತೇ ಇದ್ರೆ, ಮಕ್ಕಳನ್ನ ನಿರ್ಲಕ್ಷ್ಯ ಮಾಡಿದ್ರೆ 3 ವರ್ಷಗಳ ಕಾಲ ಶಿಕ್ಷೆಯನ್ನ ನೀಡಲಾಗುತ್ತೆ ಜರ್ಮನಿಯಲ್ಲಿ. ಅಪ್ರಾಪ್ತ ವಯಸ್ಕರ ಮೇಲೆ ದೌರ್ಜನ್ಯವನ್ನ ಎಸಗಿದ್ರೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ನೀಡಲಾಗುತ್ತೆ. ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ರೆ, ಮಕ್ಕಳನ್ನ ದುರುಪಯೋಗ ಮಾಡಿಕೊಂಡ್ರೆ, ಮಕ್ಕಳ ಮೇಲೆ ಶೋಷಣೆ ಮಾಡಿದ್ರೆ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಲಾಗುತ್ತಂತೆ ಜರ್ಮನಿಯಲ್ಲಿ. ಸೊ ಜರ್ಮನಿಯಲ್ಲಿ ಇಷ್ಟೊಂದು ಕಠಿಣ ಕಾನೂನು ಇರೋದ್ರಿಂದಾನೇ ಆ ಮಗುವಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದ್ರಿಂದ ಮಕ್ಕಳ ರಕ್ಷಣಾ ಸಂಸ್ಥೆಯವರೇ ಆ ಮಗುವನ್ನ ಕರ್ಕೊಂಡು ಹೋಗ್ತಾರೆ. ತಾವೇ ಲಾಲನೆ ಪಾಲನೆಯನ್ನ ಮಾಡ್ತಾರೆ. ಈಗ ಅರಿಹಾ ಶಾ ಕೇಸಲ್ಲಿ ಆಗಿರೋದು ಇದೆ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಂತ ಹೇಳಿದ್ರೆ 2022ರಲ್ಲೇ ಪೋಷಕರದ್ದು ಯಾವುದೇ ರೀತಿ ತಪ್ಪಿಲ್ಲ, ಅವರ ಮೇಲೆ ಯಾವುದೇ ರೀತಿ ಆರೋಪ ಇಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದ ಮೇಲೂ ಕೂಡ, ಯಾವುದೇ ರೀತಿ ಸಾಕ್ಷಿ ಇಲ್ಲದೆ ಕೇಸನ್ನು ಕೋರ್ಟ್ನಲ್ಲಿ ಕ್ಲೋಸ್ ಮಾಡಿ ಆದಮೇಲೂ ಕೂಡ ಈ ಮಕ್ಕಳ ರಕ್ಷಣಾ ಸಂಸ್ಥೆಯವರು ಅರಿಹಾ ಶಾ ಅವರ ಪೇರೆಂಟ್ಸ್ಗೆ ಮಗುವನ್ನು ನೀಡ್ತಿಲ್ಲ. ಈಗ ಆ ಮಗುವಿಗೆ 5 ವರ್ಷ ಆಗಿದೆ. ಆ ಮಗುವನ್ನು ಯಾವುದೇ ಭಾರತೀಯರನ್ನ ಭೇಟಿ ಆಗೋದಕ್ಕೆ ಬಿಡ್ತಾ ಇಲ್ಲ ಅಲ್ಲಿ.
ಭಾರತೀಯ ಹಬ್ಬಗಳನ್ನ, ಭಾರತೀಯ ಸಂಸ್ಕೃತಿಯನ್ನ ಆಚರಿಸೋದಕ್ಕೂ ಅನುಸರಿಸೋದಕ್ಕೂ ಬಿಡ್ತಾ ಇಲ್ಲ ಆ ಮಗುವಿಗೆ ಇಂಗ್ಲಿಷ್ ಅಥವಾ ಗುಜರಾತಿ ಭಾಷೆಯನ್ನು ಕಲಿಸ್ತಿಲ್ಲ, ಕೇವಲ ಜರ್ಮನ್ ಭಾಷೆಯನ್ನ ಮಾತ್ರ ಕಲಿಸ್ತಾ ಇದ್ದಾರೆ. ಆ ಮಗು ಇರುವಂತಹ ಜಾಗವನ್ನ ಪದೇ ಪದೇ ಬದಲಾಯಿಸ್ತಾ ಇದ್ದಾರೆ, ಮಗುವಿನ ಕೇರ್ ಟೇಕರ್ ಅನ್ನ ಪದೇ ಪದೇ ಬದಲಾಯಿಸ್ತಾ ಇದ್ದಾರೆ ಅನ್ನುವಂತಹ ವರದಿಗಳು ಕೂಡ ಇವೆ. ಈ ರೀತಿ ಮಾಡಿದ್ರೆ ಆ ಮಗುವಿನ ಪರಿಸ್ಥಿತಿ ಯಾವ ರೀತಿ ಇರಬಹುದು? ಆ ಮಗುವಿಗೆ ಆಕೆಯ ಧರ್ಮ, ಆಕೆಯ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ತಿಳಿಯದ ರೀತಿ ಮಾಡ್ತಾ ಇದ್ದಾರೆ. ಕೇರ್ ಟೇಕರ್ಗಳು ಮಗುವನ್ನ ನೋಡ್ಕೊಳ್ಳೋದಕ್ಕೆ ನಮಗೆ ಹಣ ಬೇಕು ಅಂತ ಹೇಳಿ 22 ಲಕ್ಷ ರೂಪಾಯಿಯ ಬಿಲ್ಲನ್ನು ಮಗುವಿನ ಪೋಷಕರಿಗೆ ಕಳಿಸಿದ್ದಾರಂತೆ. ಅರಿಹಾಗೆ 18 ವರ್ಷ ಆಗುವವರೆಗೂ ಪೋಷಕರೇ ಆಕೆಯನ್ನ ನೋಡ್ಕೊಳ್ಳೋದಕ್ಕಾಗಿ ಹಣವನ್ನ ಕಳಿಸ್ತಾ ಇರಬೇಕಂತೆ. ಇದು ಯಾವ ರೀತಿಯ ಕಾನೂನು ಅನ್ನೋದೇ ಅರ್ಥ ಆಗ್ತಿಲ್ಲ. ಸೊ ಈಗ ಭಾರತದಲ್ಲಿ ಬ್ರಿಂಗ್ ಅರಿಹಾ ಬ್ಯಾಕ್ ಅನ್ನುವಂತಹ ಹ್ಯಾಶ್ಟ್ಯಾಗ್ಗಳೇ ಸೋಷಿಯಲ್ ಮೀಡಿಯಾ ತುಂಬಿಕೊಂಡಿದೆ. ಅರಿಹಾಳನ್ನ ಹೇಗಾದ್ರೂ ಮಾಡಿ ಭಾರತಕ್ಕೆ ವಾಪಸ್ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದ ತುಂಬಾ ಪೋಸ್ಟ್ಗಳು ಹರಿದಾಡ್ತಾ ಇದೆ. ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಈಗ ಮುಂದೇನಾಗುತ್ತೆ? ಅರಿಹಾ ಭಾರತಕ್ಕೆ ವಾಪಸ್ ಬರ್ತಾಳಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.